Hi, hello, namaste and welcome back to my channel and welcome to another interesting recipe video. ಈ ರೆಸಿಪಿ ವಿಡಿಯೋ ಇಲ್ಲಿವರೆಗೆ ನಾನು ಮಾಡಿರೋ ಬಾಕಿ ಎಲ್ಲ ರೆಸಿಪಿ ವಿಡಿಯೋಗಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಬಿಕಾಸ್ ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ ಏನೇನು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿರುವಂತಹ ರೆಸಿಪಿ ಆದರೆ ಸೊ ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ ಜಾಸ್ತಿ ಇತ್ತು, ಅಂದರೆ ಅದು ಆಲ್ಮೋಸ್ಟ್ ವೇಸ್ಟ್ ಆಗೋವಷ್ಟರ ಮಟ್ಟಿಗೆ ಜಾಸ್ತಿ ಇತ್ತು. ಹಾಗಾಗಿ ಈ ರೆಸಿಪಿಯನ್ನು ಕ್ರಿಯೇಟ್ ಮಾಡಿದ್ದೆ ಒಂಥರ ರಿವರ್ಸ್ ಇಂಜಿನಿಯರಿಂಗ್ ಥರ ಅದಿದೆ ಅನ್ನೋ ಕಾರಣಕ್ಕೋಸ್ಕರ ರೆಸಿಪಿ ಅನ್ನೋದನ್ನು ಮಾಡ್ತಾಯಿದ್ದೀವಿ. ಏನು ರೆಸಿಪಿ ರೆಸಿಪಿ ಅಂತ ಹೇಳೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಬ್ಯಾಕ್ ಸ್ಟೋರಿಯನ್ನು ಹೇಳ್ತೀನಿ. ಸೊ ನಮ್ಮ ಮನೆಯಲ್ಲಿ ತೊಟ್ಲಾತನ ಅಂತ ಹೇಳ್ತಾರೆ ನಮ್ಮ ಕಡೆ ಇದನ್ನು. ಅಂದರೆ ನ್ಯೂ ಬಾರ್ನ್ ಬೇಬಿ ಏನಿರುತ್ತೆ ಅದನ್ನು ಮನೆಯ ಹೊಸ್ಲು ಒಳಗಡೆ ತೊಗೊಳೋಕ್ಕಿಂತ ಮುಂಚೆ ಒಂದು ಶಾಸ್ತ್ರ ಇರುತ್ತೆ. ಸೊ ಆ ಒಂದು ಶಾಸ್ತ್ರ ಮಾಡಾದಮೇಲೆ ನೆಂಟರು ಇಷ್ಟರು ಅಂತಾರಲ್ಲ, ತುಂಬ ಜನರನ್ನ ಕರಿತೀವಿ. ಅದಾದಮೇಲೆ ಗೆಸ್ಟ್ಗಳಿಗೇನಿರುತ್ತೆ ಅದಕ್ಕಿಂತ ಜಾಸ್ತಿ ಯೂಶ್ವಲಿ ನಾವು ಯಾವಾಗಲೂ ಊಟ ರೆಡಿ ಮಾಡ್ತೀವಲ್ವ, ಅದರಲ್ಲಿ ಆವತ್ತು ಬಾಕಿ ಎಲ್ಲದನ್ನು ಮಕ್ಕಳ ಕಾಯಿ ಅಂತ ಹೇಳ್ತಾರೆ ಆಯಿತಾ ನಮ್ಮ ಕಡೆ ಇದನ್ನು. ಅಂದರೆ ಇವಾಗ ಸ್ವೀಟ್ ಮಾಡಿದ್ವಿ ಅಂತಂದರೆ, ಹೋಳಿಗೆ ಮಾಡಿದ್ವಿ ಅಂತಂದರೆ ಅದನ್ನು ಬಂದಿರೋರಿಗೆ ವಾಪಸ್ ಹೋಗ್ತಾ ಇರಬೇಕಿದ್ರೆ ರಿಟರ್ನ್ ಗಿಫ್ಟ್ ರೀತಿಯಲ್ಲಿ ಮಕ್ಕಳ ಕಾಯಿ ಕೊಟ್ಟು ಕಳಿಸೋ ಪದ್ಧತಿ ಇದೆ. ಬಟ್ ಅನ್ನ ಜಾಸ್ತಿ ಆಯಿತು ಅಂತಂದರೆ ಅದನ್ನು ರಿಟರ್ನ್ ಗಿಫ್ಟ್ ಥರ ಕೊಡೋಕ್ಕಾಗಲ್ಲ. ಹಾಗೆ ಅನ್ನ ಪರಬ್ರಹ್ಮ ಅಂತ ಹೇಳ್ತೀವಿ, ಅದನ್ನು ವೇಸ್ಟ್ ಮಾಡೋದು ಕೂಡ ಸರಿಯಲ್ಲ. ಹಾಗಾಗಿ ನಾನು ನಮ್ಮಮ್ಮಂಗೆ ಒಂದು ಐಡಿಯಾ ಕೊಟ್ಟೆ, ನಾವು ಯಾಕೆ ಇದನ್ನು ಮಾಡಬಾರ್ದು, ಹೆಂಗೂ ಇಷ್ಟಲ್ಲ ಅನ್ನ ಉಳಿದಿದೆ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ತಾ ಇದ್ದೀವಿ. ಏನು ಎತ್ತ ಎಲ್ಲ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಡೆಫಿನೆಟ್ಲಿ ವಿಡಿಯೋ ಮುಗ್ದಾದ್ಮೇಲೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿ ನೀವು ಅದನ್ನು ಟ್ರೈ ಮಾಡ್ತಾ ಅಂತ ನಾನೇ ಅಡ್ವಾನ್ಸ್ ಅಶ್ಯೂರೆನ್ಸನ್ನು ಕೊಡ್ತಾ. ಸೊ ಲೆಟ್ಸ್ ಸ್ಟಾರ್ಟ್. ಆಲ್ ರೈಟ್, ಮಿಸ್ ಸೌಮ್ಯ ಕೃಷ್ಣ ಹೆಗಡೆಯವರ ಅಮೂಲ್ಯ ಸಲಹೆ ಹಾಗೂ ನಿರ್ದೇಶನದ ಮೇಲೆ ಫುಡ್ ಎನರ್ಜಿ ಕನ್ವರ್ಷನ್ ನಡೀತಾ ಇದೆ. ಏನಪ್ಪ ಅಂತಂದರೆ ಈ ರೀತಿ ಕ್ಲೀನಾಗಿ ಒಂದು ಸತಿ ತೊಳ್ಕೊಳ್ಬೇಕು. ಯಾಕೆಂತಂದರೆ ಏನು ವಾಸನೆ ಬರಬಾರ್ದು ಅಥವಾ ಏನು ಗಲೀಜು ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದು ಅನ್ನ ಆಲ್ರೆಡಿ ಪ್ರಿಪೇರ್ ಆಗಿರೋದು. ಇದು ನಮ್ಮ ಮಸಾಲ ಐಟಮ್ ಏನೇನು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸು, ಇದು ಹಸಿಮೆಣಸು, ಇದು ಇಂಗು, ಇದು ಓಮ್ ಕಾಳು, ಇದು ಕಲ್ಲುಪ್ಪು, ನಮ್ಮ ಕಡೆ ಕಲ್ಲುಪ್ಪನ್ನೇ ಬಳಸ್ತಾರೆ, ಇದು ಜೀರಿಗೆ. ಇದೆಲ್ಲದನ್ನು ಒಟ್ಟಿಗೆ ಚೆನ್ನ ಮಾಡಿ ನಾವಿವಾಗ ಗ್ರೈಂಡರನ್ನು ತೊಗೊಂಡು ಮಿಕ್ಸಿ ಇದ್ದರೂ ನಡೆಯುತ್ತೆ. ಬಟ್ ನಮ್ಮನೇಲಿ ಗ್ರೈಂಡರ್ ಇದ್ದಿದ್ದಕ್ಕೆ ಜೊತೆಗೆ ಇದೊಂದು ಸ್ವಲ್ಪ ಅಂಟಂಟು ಮಾಡ್ತಾ ಹೋಗುತ್ತೆ ಗ್ರೈಂಡರಲ್ಲಿ. ಅಥವಾ ನೀವು ಈ ಒಳಕಲ್ಲಿಯಲ್ಲಿ ಬೀಸಿದ್ರಿ ಅಂತಂದರೆ ಹಪ್ಪಳಕ್ಕೆ ಸಂಡಿಗೆಗೆಲ್ಲ ಒಂಥರ ಡಿಫ್ರೆಂಟ್ ಟೆಕ್ಸ್ಚರ್ ಮೇಣದ ರೀತಿಯಲ್ಲಿ ಬರುತ್ತೆ ಆ್ಯಂಡ್ ಆಗುತ್ತೆ. ಹಾಗಾಗಿ ಈ ರೀತಿ ಚಂದ ಮಾಡಿ ಏನೇನು ಮಸಾಲೆ ಎಲ್ಲ ತೋರಿಸಿದ್ದೀನಲ್ಲ ಅದನ್ನು ರುಬ್ಕೋಬೇಕು. ಒಂದು ಹದದಲ್ಲಿ ಅದು ಹೀಗೆ ಮಿಕ್ಸ್ ಆಗ್ತಾ ಇರಬೇಕಿದ್ರೆ, ಗ್ರೈಂಡ್ ಆಗ್ತಾ ಇರಬೇಕಿದ್ರೆ ಅದಕ್ಕೆ ಈ ಅನ್ನ ನೀರಲ್ಲಿ ನಾವು ಅವಾಗ ನೆನೆ ಹಿಂಡ್ಕೊಂಡಿದ್ದಲ್ವ ಅದನ್ನು ಹಿಂಡ್ಬಿಟ್ಟು ಈ ರೀತಿ ಗ್ರೈಂಡರ್ಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಒಂದಾದ್ಮೇಲೆ ಒಂದು ಅನ್ನೋ ರೀತಿಯಲ್ಲಿ ಆ್ಯಡ್ ಮಾಡ್ತಾ ಅದು ನುಣ್ಣಗೆ ಪೇಸ್ಟ್ ಆಗಬೇಕು. ಜಾಸ್ತಿ ನೀರು ಹಾಕಂಗಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ. ಹೀಗೆ ಅದು ಮಿಕ್ಸ್ ಆಗೋದಿರುತ್ತಲ್ವ, ಗ್ರೈಂಡ್ ಆಗೋದಿರುತ್ತಲ್ವ. ದಿಸ್ ಈಸ್ ವಿಜುವಲ್ ಥೆರಪಿ ಫಾರ್ ಮೀ. ಎಷ್ಟು ಚಂದ ಮಾಡಿ ಅದು ಗ್ರೈಂಡ್ ಮಾಡ್ತಾ ಇದೆ ನೋಡಿ. ಆದರೆ ಯಾವತ್ತಾದರೂ ಒಂದು ದಿವಸ ಈ ಒಳಕಲ್ಲಲ್ಲಿ ರೆಡಿ ಮಾಡೋ ಯಾವುದಾದ್ರೂ ಅಡುಗೆ ಮಾಡೋಣ ಆಯಿತಾ. ಎನಿವೇಸ್, ಸೊ ಇದು ನೋಡಿ ರೆಡಿಯಾಗಿದೆ. ಇದನ್ನು ಒಂದು ಕ್ಲೀನಾಗಿರೋ ಕಂಟೈನರ್ಗೆ ಅಮ್ಮ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಡೈರೆಕ್ಷನ್ ಎಲ್ಲ ನಂದು. ಸೊ ನಾನು ಹೆಂಗೆ ಹೇಳಿದ್ದೀನೋ ಹಂಗೆ ಮಾಡ್ತಾ ಹೋಗಿದ್ದಾರೆ. ಆ್ಯಂಡ್ ಈ ಹಿಟ್ಟು ಈ ರೀತಿ ಅಂಟಂಟಾಗಿ ಬರಬೇಕು. ನಮ್ಮೂರ ಕಡೆ ಈ ಹಲಸಿನಕಾಯಿ ಸೀಸನ್ ಇರುತ್ತಲ್ಲ, ಹಲಸಿನಕಾಯಿ ಹಪ್ಪಳ ಅನ್ನೋದು, ಸಂಡಿಗೆ ಅನ್ನೋದು ವೆರಿ ಬಿಗ್ ಥಿಂಗ್. ಅಂದರೆ ಒಂದು ಆ್ಯನ್ಯುಯಲ್ ಬಜೆಟ್ನ ರೀತಿಯಲ್ಲಿ ಅದನ್ನು ಪ್ರಿಪೇರ್ ಮಾಡ್ಕೋತೀವಿ. ಸೊ ಇದು ಒಂದು ಹೊಸ ರೆಸಿಪಿ ಅಂತ ಅನ್ನಿಸ್ತು. ಆ್ಯಂಡ್ ದಿಸ್ ಟೇಸ್ಟ್ ರಿಯಲಿ ಯಮ್. ಈ ರೀತಿ ಒಂದು ಪ್ಲಾಸ್ಟಿಕ್ ಅಥವಾ ಬಾಳೆ ಇತ್ತು ಅಂತಂದ್ರೆ ಅದು ನಡೆಯುತ್ತೆ, ಅಥವಾ ಸ್ಟೀಲ್ ಪ್ಲೇಟು ನಡೆಯುತ್ತೆ. ಸೊ ಇದು ನಮ್ಮ ಮನೆಯಲ್ಲಿ ಹಪ್ಪಳ ಮಾಡೋಕ್ಕೆ ಅಂತಲೇ ಒಂದಷ್ಟು ಪ್ಲಾಸ್ಟಿಕನ್ನು ಇಟ್ಕೊಂಡಿರೋದಿರೋದಕ್ಕೆ. ಸೊ ಅದ್ರ ಮೇಲೆ ನೀಟಾಗಿ ಒಂದು ಲೇಯರ್ ನೀರನ್ನು ಕೆಳಗಡೆ ಹಾಕಿಬಿಟ್ಟು ಹಿಂಗೆ ದಪ್ಪ ಉಂಡೆ ರೀತಿಯಲ್ಲೇ ಇಡ್ತಾ ಹೋಗಬೇಕು. ಬಿಕಾಸ್ ಅದು ಸನ್ ಡ್ರೈ ಆಗಿ ಚಪ್ಪಟೆ ಆಗುತ್ತೆ. ಇದು ನೋಡಿ, ಫಾಸ್ಟ್ ಫಾರ್ವರ್ಡ್ ಮಾಡಿ ನಿಮಗೆ ಹೈಪರ್ ಲ್ಯಾಪ್ಸ್ ವಿಡಿಯೋದಲ್ಲಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡೋಣ ಅಂತ ಮಾಡಿರೋದು. ಸೊ ಇದನ್ನು ಬಿಸಿಲಲ್ಲಿ ಡೇ 1 ಇವತ್ತು, ಓಕೆನಾ, ಅದನ್ನು ಒಣಸಿದಾಗ ಈ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ಅವತ್ತು ನಾವು ಯಾವತ್ತು ಮಾಡಿದ್ವಿ ಅಷ್ಟು ಸನಿ ಇರಲಿಲ್ಲ, ಸ್ವಲ್ಪ ಕ್ಲೌಡಿ ಇತ್ತು. ಹಾಗಾಗಿ 2ನೇ ದಿನ ಕೂಡ ನಾವು ಇದನ್ನು ಬಿಸಿಲಲ್ಲಿ ಒಣಗಿಸ್ಲೇಬೇಕಾಯಿತು. ಸೊ 2ನೇ ದಿನ ನೋಡಿ ಆಲ್ಮೋಸ್ಟ್ ಅದು ಚಪ್ಪಟೆ ಆಕಾರಕ್ಕೆ ಬಂದಿದೆ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್ ಇನ್ ಡೇ 3. ಆಲ್ಮೋಸ್ಟ್ ಅದು ಪೇಪರಿಂದ ಹೊರಗಡೆ ಬಂದಿರುತ್ತೆ. ಅದನ್ನು ಪ್ಲೇಟಲ್ಲಿ ತೊಗೊಂಡ್ವಿ ಅಂತಂದರೆ ಈ ರೀತಿ ಇಷ್ಟು ಸಪೂರ ಆಗಿರುತ್ತೆ. ಇವಾಗ ಎಂತ ಮಾಡ್ತೀವಪ್ಪ ಅಂತಂದರೆ
ಎಣ್ಣೆಯನ್ನು, ಒಂದು ಬಾಣಲಿಯನ್ನು ತಗೋಬೇಕು. ಅದಕ್ಕೆ ಶುದ್ಧವಾಗಿರುವಂತಹ ತೆಂಗಿನ ಎಣ್ಣೆಯನ್ನು ಈ ರೀತಿ ಹುಯ್ಬೇಕು. ಯಾವಾಗ ಆ ತೆಂಗಿನೆಣ್ಣೆ ಕುದಿಯೋಕ್ಕೆ ಶುರುವಾಗುತ್ತೆ, ನಮ್ಮ ಅಕ್ಕಿ ಸಂಡಿಗೆಯನ್ನು ಚಂದ ಮಾಡಿ ಕರಿಯೋಕ್ಕೆ ಶುರು ಮಾಡಬೇಕು. ಅದು ಎಷ್ಟೊತ್ತು ಬೇಡ ಆಯಿತಾ, 1-2-3 ಸೆಕೆಂಡ್ಸ್ಗೆಲ್ಲ ಪಟ್ ಅಂತ ಅದು ಮೇಲ್ಗಡೆ ಬಂದುಬಿಡುತ್ತೆ. ಒಂಚೂರು ಕೆಂಪು ಮುಖ ಆಯಿತು ಅಂದ ತಕ್ಷಣ ನೀವು ಅದನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಅಕ್ಕಿ ಸಂಡಿಗೆ ರೆಡಿ. ದಿಸ್ ಈಸ್ ಕಾಲ್ಡ್ ಫುಡ್ ಎನರ್ಜಿ ಕನ್ಸರ್ವೇಷನ್. ಇದನ್ನು ನಾವು ವೇಸ್ಟ್ ಮಾಡೋದಕ್ಕಿಂತ ಅಥವಾ ಸುಮ್ಮನೆ ಬಿಸಾಕೋದಕ್ಕಿಂತ ದಿಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಅ ವೆರಿ ಹೆಲ್ದಿ ಆ್ಯಂಡ್ ಯಮ್, ಆ್ಯಂಡ್ ಆಲ್ಸೋ ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಲೆಟ್ಸ್ ಟೇಸ್ಟ್. ಇಷ್ಟು ಕ್ರಿಸ್ಪಿಯಾಗಿ, ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಊಟದ ಜೊತೆಗೂ ಅಥವಾ ಮಧ್ಯಾಹ್ನ ಟೀ ಟೈಮಲ್ಲಿ ಪರ್ಫೆಕ್ಟ್. ಸೊ ಟ್ರೈ ಮಾಡಿ, ಹೇಗಿರುತ್ತೆ ಅನ್ನೋದನ್ನು, ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ರಿಪ್ಲೈ ಮಾಡಿ ಹೇಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ದಿಸ್ ವೀಕ್ಸ್ ವಿಡಿಯೋ. ಮತ್ತು ಅಪ್ಕಮಿಂಗ್ ವೀಕಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋವನ್ನು ನೋಡ್ತಿರಂತೆ. ಅಲ್ಲಿವರೆಗೂ ಏನು ಮಾಡಬೇಕು ನಿಮಗೆ ಗೊತ್ತಿದೆ. ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್, ಬಾಯ್. ಓಂ ನಮಃ ಶಿವಾಯ್. ಜೈ ಹಿಂದ್.